ಮುಸ್ಲಿಮು ಅಕುಲ್ ಮುಸ್ಲಿಂ ಅಲ್ ಮುಸ್ಲಿಮು ಮಿರಾತುಲ್ ಮುಸ್ಲಿಂ. ನನ್ನ ಹೆಸರು ಶಿಫಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ಇಸ್ಲಾಂ ಧರ್ಮದಲ್ಲಿ ಮಾನವ ಹಕ್ಕುಗಳು ವಿಷಯವಾಗಿ ತಮ್ಮ ಮುಂದೆ ಮಾತನಾಡಲು ಬಂದಿದ್ದೇನೆ. ಇಸ್ಲಾಂ ಮಾನವ ಕಲ್ಯಾಣಕ್ಕಾಗಿಯೇ ರೂಪಿತವಾಗಿತ್ತು. ಜೀವನದಲ್ಲಿ ಸಾಮರಸ್ಯ ಸಮತೋಲನವನ್ನು ರೂಪಿಸುವುದು ಇದರ ಗುರಿಯಾಗಿದೆ. ಸಮಾಜ ಜೀವಿಯಾದ ಮಾನವನಿಗೆ ಕುಟುಂಬವು ಮೊದಲ ತೊಟ್ಟಿಲು. ಕುಟುಂಬದ ಬಗ್ಗೆ ಇಸ್ಲಾಂ ನಿರ್ಧರಿಸಿದ ವಿಧಿಗಳು ನಿಷೇಧಗಳು ಬಹಳ ಕಷ್ಟವಾಗಿದೆ. ಪತ್ನಿ ಮಕ್ಕಳ ಅವಶ್ಯಕತೆಗಳ ಪೂರೈಕೆಗಾಗಿ ಮಾಡುವ ಮತ್ತು ಅವರನ್ನು ವಿಪತ್ತು ವೈಪರೀತ್ಯಗಳಿಂದ ರಕ್ಷಿಸುವ ಹೊಣೆಯನ್ನು ಇಸ್ಲಾಂ ಪುರುಷನ ಮೇಲೆ ಹೇರುತ್ತದೆ. ಮನೆತನವನ್ನು ತೃಪ್ತಿಕರವಾಗಿ ಸಾಗಿಸಿಕೊಂಡು ಹೋಗುವ ಮಕ್ಕಳಿಗೆ ಪ್ರಾರಂಭಿಕ ಶಿಕ್ಷಣ ರೀತಿ ನೀತಿಗಳನ್ನು ಒದಗಿಸುವ ಹಾಗೂ ಗಂಡನಿಗೂ ಮಕ್ಕಳಿಗೂ ಸಾಧ್ಯವಾದಷ್ಟು ತೃಪ್ತಿ ಸೌಕರ್ಯಗಳನ್ನು ಒದಗಿಸುವ ಕರ್ತವ್ಯ ಇಸ್ಲಾಂ ಸ್ತ್ರೀಯರ ಮೇಲೆ ಹೇರಿದೆ. ಹೆತ್ತವರನ್ನು ಗೌರವಿಸುವ, ಅವರ ಆಜ್ಞೆ ಪಾಲನೆ ಮಾಡುವ ಮತ್ತು ಬೆಳೆದ ನಂತರ ಹೆತ್ತವರ ಸೇವೆ ಮಾಡುತ್ತಾ ಅವರ ಅವಶ್ಯಕತೆಗಳ ಪೂರೈಸುವ ಕರ್ತವ್ಯ ಮಕ್ಕಳದು ಆಗಿದೆ ಎಂದು ಇಸ್ಲಾಂ ಸಾರುತ್ತದೆ. ಅಲ್ಲಾಹನು ಕೊಟ್ಟ ಸಂಪತ್ತು ಸಮೃದ್ಧಿಯನ್ನು ವಿಲಾಸ ವೈಭವಗಳಿಗೆ ದುಂದು ವೆಚ್ಚ ಮಾಡದೆ ಸದುಪಯೋಗ ಪಡಿಸಿಕೊಳ್ಳಲು ಇಸ್ಲಾಂ ಪ್ರತಿಬಂಧ ವಿಧಿಸಿದೆ. ಯಾವುದೇ ಕಾರ್ಯಕ್ಕೂ ನಿಮ್ಮ ಪ್ರಭು ಸಾಕ್ಷಿಯಾಗಿರುತ್ತಾನೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.